ರಾಜ್ಯದಲ್ಲಿ ಕೊರೋನಾದ ಮಧ್ಯೆ ಆಫ್ರಿಕನ್ ಹಂದಿ ಜ್ವರದ ಆತಂಕ ಕಾಡುವುದಕ್ಕೆ ಶುರುವಾಗಿದೆ. ಹಂದಿ ಸಾಕಾಣಿಕೆದಾರರಿಗೆ ಆಫ್ರಿಕನ್ ಜ್ವರದ ಭೀತಿ ಸದ್ಯ ಕಾಡ್ತಾ ಇದೆ. ಬಾಗಲಕೋಟೆಯಲ್ಲಿ ಗೊರಬಾಳ ಅನ್ನುವಂತಹ ಗ್ರಾಮದಲ್ಲಿ ಈ ಹಂದಿ ಜ್ವರ ಪತ್ತೆಯಾಗಿರೋದು. ಕೇರಳ ಇಲ್ಲ ಗೋವಾದಿಂದ ಈ ಹಂದಿ ಜ್ವರ ಬಂದಿರಬಹುದು ಅನ್ನುವಂತಹ ಶಂಕೆ ಸದ್ಯ ವ್ಯಕ್ತವಾಗ್ತಾ ಇದೆ. ಜ್ವರ ಕಾಣಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಪಶುಸಂಗೋಪನಾ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಒಂದ್ ಕಡೆ ಕೊರೋನಾ ಭೀತಿ, ಮತ್ತೊಂದು ಕಡೆ ಡೆಂಘಿ ಭೀತಿ. ಇದೆಲ್ಲದರ ಮಧ್ಯೆ ಬಾಗಲಕೋಟೆ ಭಾಗದಲ್ಲಿ ಹಂದಿ ಜ್ವರದ ಭೀತಿ ಜನರನ್ನ ಕಾಡುವುದಕ್ಕೆ ಶುರು ಮಾಡಿದೆ. ಬಾಗಲಕೋಟೆಯಲ್ಲಿ ಈ ಆಫ್ರಿಕನ್ ಹಂದಿ ಜ್ವರ ಪತ್ತೆಯಾಗಿರೋದು. ಗೊರಬಾಳ ಗ್ರಾಮದ ಹಂದಿಗಳ ಸಾಕಾಣಿಕಾ ಕೇಂದ್ರ ಏನಿದೆ ಅಲ್ಲಿ ತಪಾಸಣೆ ಮಾಡಿದಾಗ ಈ ಹಂದಿ ಜ್ವರ ಪತ್ತೆಯಾಗಿದೆ. ಹೊರ ರಾಜ್ಯದಿಂದ ಹಂದಿಗಳನ್ನ ಕರೆತರುವ ವೇಳೆ ಈ ಜ್ವರ ಬಂದಿರುವಂತಹ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ನವೀನ್ ಕುಮಾರ್ ತೋಟದ ಮತ್ತು ನಾಗರಾಜ್ ತೋಟದ ಇವರ ಎರಡು ಫಾರ್ಮ್ಗಳಲ್ಲಿ ಆಫ್ರಿಕನ್ ಸ್ವೈನ್ ಫೀವರ್ ರೋಗ ಮೇ ತಿಂಗಳ ಮೊದಲ ವಾರದಲ್ಲಿ ಕಾಣಿಸಿಕೊಳ್ತು. ಈ ರೋಗದಿಂದ ಹಂದಿಗಳಲ್ಲಿ ವಿಪರೀತ ಜ್ವರ ಮತ್ತು ಕೆಮ್ಮುವುದು, ಮೂಗಿನಿಂದ ಗೊಣ್ಣೆ ಬರುವುದು ಮತ್ತು ಆಹಾರ ಸೇವಿಸದೇ ಇರೋದು, ಕೆಲವು ಸಂದರ್ಭದಲ್ಲಿ ಕಂದು ಹಾಕುವಂಥ ಸಂದರ್ಭ ಇರುತ್ತದೆ. ಮತ್ತು ಈ ರೋಗವು ಒಂದು ಹಂದಿಗಳಿಂದ ಇನ್ನೊಂದು ಹಂದಿಗೆ ಹರಡುವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಮತ್ತು ಇದು ವೈರಲ್ ಡಿಸೀಸ್ ಇರೋದರಿಂದ ಇದಕ್ಕೆ ಯಾವುದೇ ಚಿಕಿತ್ಸೆ ಇರುವುದಿಲ್ಲ. ಮತ್ತು ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ ಆಫ್ರಿಕನ್ ಸ್ವೈನ್ ಫೀವರ್ ದೃಢಪಟ್ಟ ಸಂದರ್ಭದಲ್ಲಿ ಈ ಫಾರ್ಮ್ಗಳಲ್ಲಿರೋ ಎಲ್ಲ ಹಂದಿಗಳನ್ನು ನಾವು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ಅವನ್ನ ಒಂದು 10 ರಿಂದ 15 ಫೀಟು ಗ್ರೌಂಡ್ನಲ್ಲಿ ಕೂತು ಆ್ಯಂಟಿಸೆಪ್ಟಿಕ್ ಸುಣ್ಣದಿಂದ ಹಾಕಿ ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ಸ್ ಆದಂಥ ಪೊಟ್ಯಾಸಿಯಂ ಪರ್ಮಾಂಗನೇಟು ಮತ್ತು ಬ್ಲೀಚಿಂಗ್ ಪೌಡರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ನೀಡ್ತಾ ಹೋಗ್ತಾರೆ. ಕೃಷ್ಣ, ಆಲ್ರೆಡಿ ಬೇರೆ ಬೇರೆ ಜ್ವರಗಳಿಂದಾಗಿ ಜನರಲ್ ಆತಂಕ ಇದೆ. ಅದರ ಮಧ್ಯೆ ಹಂದಿ ಜ್ವರ ಏನ್ ಹೇಳ್ತಿದ್ದಾರೆ ವೈದ್ಯರು? ಇದು ಜನರಿಗೆ ಎಷ್ಟು ಅಪಾಯಕಾರಿ? ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ? ಖಂಡಿತ ವಿದ್ಯಾಶ್ರೀ, ಈ ಮಧ್ಯೆ ಏನಂತ ಹೇಳಿದ್ರೆ ಕೊರೋನಾ ಮತ್ತೆ ತನ್ನ ಹಾವಳಿಯನ್ನ ಹೆಚ್ಚು ಮಾಡಿದ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಫ್ರಿಕನ್ ಹಂದಿ ಜ್ವರ ಹಾವಳಿ ಇಟ್ಟಿರುವಂತದ್ದು. ಸದ್ಯ ಈ ಹಾವಳಿಯಿಂದ ಸುಮಾರು ಏನಂತ ಹೇಳಿದ್ರೆ 150ಕ್ಕೂ ಅಧಿಕ ಹಂದಿಗಳನ್ನ ಈಗಾಗಲೇ ವೈದ್ಯರ ತಂಡ ವಧೆಯನ್ನ ಮಾಡಿದೆ. ಅಂದ್ರೆ ಅದು ಎಲ್ಲೂ ಕೂಡ ಸ್ಪ್ರೆಡ್ ಆಗಬಾರದು ಎಂಬ ಕಾರಣಕ್ಕಾಗಿ ಆ ಹಂದಿಗಳನ್ನ ವಧೆ ಮಾಡಿರುವಂತದ್ದು. ಜಿಲ್ಲೆಯಲ್ಲಿ ಸುಮಾರು 18,000 ಹಂದಿಗಳಿವೆ. ಆ ಹಂದಿಗಳನ್ನ ಸಾಕಾಣಿಕೆ ಕೇಂದ್ರದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಇದು ಗೋವಾ ಅಥವಾ ಕೇರಳದಿಂದ ಹಂದಿಗಳನ್ನ ಆಮದು ಮಾಡಿಕೊಂಡ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಬಂದಿರುವಂತಹ ಶಂಕೆಯನ್ನ ವೈದ್ಯರು ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನಂತ ಹೇಳಿದ್ರೆ ಹಂದಿಗಳ ರಕ್ತದ ಮಾದರಿಯನ್ನ ಭೂಪಾಲ್ನಲ್ಲಿರುವಂತಹ ತಪಾಸಣಾ ಕೇಂದ್ರಕ್ಕೆ ಕೂಡ ಕಳಿಸಲಾಗಿದ್ದು ಅಲ್ಲಿ ಹಂದಿ ಜ್ವರ ಇರುವುದು ದೃಢಪಟ್ಟಿರುವಂತದ್ದು. ಸದ್ಯ ಈ ಬೆನ್ನಲೆಯಲ್ಲಿ ಅಲರ್ಟ್ ಆಗಿರುವಂತಹ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಹಂದಿಯನ್ನ ಆಮದು ಮಾಡಿಕೊಳ್ಳಬಾರದು ಮತ್ತು ರಫ್ತು ಮಾಡಬಾರದು ಅಂತೇಳಿ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 3 ರ್ಯಾಪಿಡ್ ಟೀಮ್ ಕೂಡ ಫುಲ್ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ 3 ತಿಂಗಳ ಕಾಲ ಯಾವುದೇ ರೀತಿಯಾದಂತಹ ಹಂದಿಗಳನ್ನ ಆಮದು ಮಾಡ್ಕೋಬಾರ್ದು, ಜೊತೆಗೆ ಏನಂತ ಹೇಳಿದ್ರೆ ರಫ್ತು ಕೂಡ ಮಾಡ್ಕೋಬಾರ್ದು ಅಂತೇಳಿ ಈಗಾಗಲೇ ವೈದ್ಯರು ಕೂಡ ನಿರ್ದೇಶನ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೊರಬಾಳ ಗ್ರಾಮದಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಆ ಸೋಂಕು ಕಾಣಿಸಿಕೊಂಡಂತ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತ ಸೋಂಕು ಹರಡದಂತೆ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜಾಗೃತ ವಲಯವನ್ನು ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ಒಂದು ನಿರಾಳ ಆಗಿರುವಂತಹ ವಿಷಯ ಏನಂತ ಹೇಳಿದ್ರೆ ಈ ಹಂದಿ ಜ್ವರ ಏನಿದೆ ಇದು ಮನುಷ್ಯರಿಗೆ ಹರಡೋದಿಲ್ಲ. ಹೀಗಾಗಿ ಯಾವುದೇ ರೀತಿಯಾದಂತಹ ಆತಂಕ ಪಡೋ ಅಗತ್ಯ ಇಲ್ಲ ಎಂಬ ಮಾತನ್ನ ಈಗಾಗಲೇ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.